ಎಲ್ಲರಿಗೂ ಎಲ್ಲ ಟೈಮಲ್ಲಿ ಇಷ್ಟ ಆಗೋದು ಅಂತಂದರೆ ಬಜ್ಜಿ. ಇವತ್ತು ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಉಂಡೆ ಬದನೆಕಾಯಿ ಬಜ್ಜಿ. ಮೊನ್ನೆ ನಿಮಿಷಾಂಬಕ್ಕೆ ಹೋಗಿದ್ದೆ. ಅಲ್ಲಿ ಈ ರೀತಿ ಸಣ್ಣ ಸಣ್ಣ ಬದನೆಕಾಯಿಗಳು ಸಿಕ್ಕಿದ್ದು. ಅದನ್ನು ತೊಗೊಬಂದ್ಬಿಟ್ಟು ಈ ರೀತಿ ಬಜ್ಜಿ ಮಾಡಿದೆ. ಎಕ್ಸಲೆಂಟ್ ಆಗಿತ್ತು. ಇದನ್ನ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಉಂಡೆ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಈ ರೀತಿ ಸಣ್ಣ ಸಣ್ಣ ಬದನೆಕಾಯಿ ಸಿಕ್ಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ನಿಮಿಷಾಂಬಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಈ ಬದನೆಕಾಯಿಗಳನ್ನ ಮಾರ್ತಾಯಿದ್ರು. ನೋಡಿದ್ರಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ತೊಗೊಬಂದ ತಕ್ಷಣ ಇದನ್ನ ಮಾಮೂಲಿ ಸಾಂಬಾರು ಪಲ್ಯ ಮಾಡೋದಕ್ಕಿಂತ ಬದಲು ಈ ರೀತಿ ಬಜ್ಜಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೀಗೆ ಬಜ್ಜಿ ಮಾಡ್ತಾಯಿದ್ದೀನಿ. ಈ ಬಜ್ಜಿ ಮಾಡೋದಕ್ಕೆ ಮೊದಲು ಏನು ಮಾಡಬೇಕು ಅಂದರೆ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಬೇಯೋದು ಈಸಿ ಆಗುತ್ತೆ. ಜೊತೆಗೆ ಒಳಗಡೆ ಏನಾದರೂ ಹುಳ ಏನಾದರೂ ಇದ್ದರೆ ನೋಡೋಕ್ಕೂ ಸಹ ಸಹಾಯ ಆಗುತ್ತೆ. ಇವಾಗ ಎಲ್ಲ ಬದನೆಕಾಯಿ ಈ ರೀತಿ ಪ್ಲಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ತೊಟ್ಟನ್ನು ಹಾಗೇ ಇಟ್ಕೊಳ್ಳಿ. ಆ ತೊಟ್ಟು ತುಂಬಾ ಮುಖ್ಯ. ಹಿಟ್ಟಿನಲ್ಲಿ ಅದ್ದಿ ಬಿಡೋದಕ್ಕೆ ಕರೆಕ್ಟಾಗಿರುತ್ತೆ. ಇವಾಗ ಈ ಬದನೆಕಾಯಿಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ನೀರಿನಲ್ಲಿ ಇಟ್ಟಿದ್ದೀನಿ, ಕಲರ್ ಚೇಂಜ್ ಆಗಬಾರ್ದು ಅಂತ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಇದಕ್ಕೊಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕಾಗುತ್ತೆ. ಈ ಬದನೆಕಾಯಿ ಬಜ್ಜಿಗೆ ಮೊದಲು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣಲೆಯಲ್ಲಿ ಹಾಕ್ಕೊಂಡು ಈ ಬದನೆಕಾಯಿನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೆ ರೋಸ್ಟ್ ಮಾಡ್ಕೋಬೇಕು ಅಂತಂದರೆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ರೋಸ್ಟ್ ಮಾಡ್ಕೋಬೋದು. 2 ಆಪ್ಷನ್ ಇದೆ. ಒಂದು, ಪೂರ್ತಿ ಎಣ್ಣೆಯಲ್ಲಿ ಈ ಬದನೆಕಾಯಿನ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡೋದು. ಹಸಿ ಬದನೆಕಾಯಿನ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಈ ರೀತಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಶಾಲೋ ಫ್ರೈ ಮಾಡ್ಕೊಳ್ಳೋದು. ಇವಾಗ ಬದನೆಕಾಯಿ ಸಾಫ್ಟ್ ಆಗೋವರೆಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಸಾಫ್ಟ್ ಆಗಿದೆ ಅಂದರೆ ತೀರಾ ಸಾಫ್ಟ್ ಆಗಬಾರ್ದು, ಸ್ವಲ್ಪ ಬೆಂದಿದೆ ಅಂದಾಗ ಇದನ್ನು ಸೈಡಿಗೆ ತೆಗೆದಿಡೋಣ. ಈಗ ನೋಡಿ, ಶೇಪ್ನಲ್ಲೇ ಇದೆ, ಸ್ವಲ್ಪ ಗಟ್ಟಿಯಾಗಿದೆ, ಆದರೆ ಪರ್ಫೆಕ್ಟಾಗಿ ಬೆಂದಿದೆ. ತೀರಾ ಸಾಫ್ಟ್ ಆಗೋಗ್ಬಿಟ್ರೆ ಬಜ್ಜಿ ಪಿತ್ಕ ಆಗೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಬದನೆಕಾಯಿ ಬಜ್ಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಬಜ್ಜಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತೀರೋ ಅದೇ ರೀತಿ. ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಕೆಂಪು ಖಾರದ ಪುಡಿ, ಹಾಗೆಯೇ ಇಲ್ಲಿ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ವಾವಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ವಾವಕ್ಕಿ ಪುಡಿನಾದರೂ ಹಾಕ್ಬೋದು, ಇಲ್ಲ ಅಂತಂದರೆ ವಾವಕ್ಕಿನ ಹಾಗೇ ಹಾಕ್ಬೋದು. ಇದೆಲ್ಲ ಹಾಕಿಬಿಟ್ಟು ನೀರನ್ನು ಸೇರಿಸಿ ಇದನ್ನು ಬಜ್ಜಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ಮೊದಲೇ ನಾನು ಉಪ್ಪನ್ನು ಹಾಕೋದನ್ನ ಮರ್ತಿದ್ದೆ. ಹಾಗಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬದನೆಕಾಯಿನ ಹಾಗೆ ಪ್ಲೇನಾಗಿ ರೋಸ್ಟ್ ಮಾಡಿಕೊಂಡು ಸಹ ಹಾಕ್ಬೋದು. ನಾನು ಮಾಡ್ತಿದ್ದೀನಿ ಅದೇ ರೀತಿ. ಇಲ್ಲ ಅಂತಂದರೆ ಬದನೆಕಾಯಿನ ರೋಸ್ಟ್ ಮಾಡಿದ ಮೇಲೆ ಒಳಗಡೆ ಸ್ವಲ್ಪ ಗ್ರೀನ್ ಚಟ್ನಿನ ಸ್ಟಫಿಂಗು ಸಹ ಮಾಡಿ ನೀವು ಸೇರಿಸ್ಕೋಬೋದು. ಅದು ಒಂಥರ ರುಚಿಯಾಗಿರುತ್ತೆ. ಆದರೆ ಮಕ್ಕಳಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿಗಳನ್ನ ಹಾಕಾಯಿತು. ಲಾಸ್ಟಿಗೆ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಸೇರಿಸೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ತೆಳ್ಳಗಿದ್ದು ಅಡುಗೆ ಸೋಡಾನ ಹಾಕಿದರೆ ಏನಾಗುತ್ತೆ ಅಂತಂದರೆ ಎಣ್ಣೆ ಜಾಸ್ತಿ ಹೀರುತ್ತೆ. ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿ ಇಟ್ಕೊಂಡಿರೋದ್ರಿಂದ ಅಡುಗೆ ಸೋಡಾ ಹಾಕಿದರೂ ಸಹ ಅಷ್ಟು ಎಣ್ಣೆ ಇರೋದಿಲ್ಲ. ಅದು ತುಂಬಾ ಇಂಪಾರ್ಟೆಂಟು. ಬಜ್ಜಿ ಮಾಡಬೇಕಾದ್ರೆ ಹಿಟ್ಟು ತೆಳ್ಳಗೆ ಇಟ್ಬಿಟ್ಟು ನೀವು ಅಡುಗೆ ಸೋಡಾ ಹಾಕಿದರೆ ಚೆನ್ನಾಗಿ ಎಣ್ಣೆ ಹೀರ್ಬಿಡುತ್ತೆ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ಇಟ್ಕೊಂಡು ಅಡುಗೆ ಸೋಡಾನ ಹಾಕಿ ಎಕ್ಸಲೆಂಟಾಗಿ ಬಜ್ಜಿ ಬರುತ್ತೆ, ಎಣ್ಣೆ ಕೂಡಿದಾನೆ. ನಾನು ತೋರಿಸಿರೋ ರೀತಿ ರೋಸ್ಟ್ ಮಾಡಿರುವಂಥ ಬದನೆಕಾಯಿನ ಹಿಟ್ಟಿನಲ್ಲಿ ಅದ್ಬಿಟ್ಟು ಚೆನ್ನಾಗಿ ಮುಳುಗಿಸಿ ಆಮೇಲೆ ತೊಟ್ಟನ್ನು ಹಿಡಿದು ಮೇಲೆತ್ತಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಿಡೋದಷ್ಟೇ. ಮಾಮೂಲಿ ಬಜ್ಜಿ ಹೇಗೆ ಮಾಡ್ತಿರೋ ಅದೇ ರೀತಿ. ಈ ಬದನೆಕಾಯಿನ ಎಣ್ಣೆಯಲ್ಲಿ ಬಿಟ್ಟಾಗ ಫ್ಲೇಮ್ ಹೈಯಲ್ಲೇ ಇರಲಿ. ಫ್ಲೇಮನ್ನು ಲೋನಲ್ಲೋ ಮೀಡಿಯಮಲ್ಲೋ ಇಟ್ಕೊಂಡು ನೀವು ಬಜ್ಜಿ ಕರಿಯೋಕ್ಕೆ ಹೋದರೆ ಎಣ್ಣೆ ಚೆನ್ನಾಗಿ ಹೀರುತ್ತೆ. ಹಾಗಾಗಿ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಬಜ್ಜಿನ ಎಣ್ಣೆ ಹೀರ್ದನೇನು ಸಹ ನಾವು ಮನೆಯಲ್ಲಿ ಆರಾಮಾಗಿ ಮಾಡಬಹುದು. ಅದೇನು ಅಂತಂದರೆ ನಾನು ಮೊದಲೇ ಹೇಳಿದೆ, ಹಿಟ್ಟು ತೆಳ್ಳಗಿದ್ದು ನೀವು ಅಡುಗೆ ಸೋಡಾ ಹಾಕಿದರೆ ಎಣ್ಣೆ ಹೀರುತ್ತೆ. ಹಿಟ್ಟನ್ನ ಸ್ವಲ್ಪ ಗಟ್ಟಿ ಇಟ್ಕೊಂಡು ಅಡುಗೆ ಸೋಡಾ ಹಾಕಿ ಎಣ್ಣೆ ಹೀರೋದಿಲ್ಲ. ಹಾಗೆಯೇ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬಜ್ಜಿನ ಹಾಕಿಬಿಟ್ಟು ಆಮೇಲೆ ಫ್ಲೇಮ್ನ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ಇದನ್ನ ಬೇಯಿಸಬೇಕಾಗುತ್ತೆ. ಇವಾಗ ನೋಡಿ, ಬಜ್ಜಿ ರೆಡಿಯಾಗಿದೆ. ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ಎಣ್ಣೆನೂ ಸಹ ಜಾಸ್ತಿ ಕುಡಿದಿಲ್ಲ. ಹೊರಗಡೆ ಕ್ರಿಸ್ಪಿಯಾಗಿದ್ದು ಒಳಗಡೆ ಸಾಫ್ಟಾಗಿ ಎಕ್ಸಲೆಂಟಾಗಿ ಬಂದಿದೆ ಬಜ್ಜಿ. ಈ ಬದನೆಕಾಯಿ ಬಜ್ಜಿನ ಇವತ್ತು ನಾನು ಸಿಂಪಲ್ಲಾಗಿ ಏನು ಸ್ಟಫಿಂಗ್ ಮಾಡ್ದೇ ಮಾಡಿದ್ದೀನಿ. ನೀವು ಬೇಕು ಅಂದರೆ ಒಳಗಡೆ ಸ್ಟಫಿಂಗನ್ನು ಹಾಕ್ಕೊಂಡು ಸಹ ಹಿಟ್ಟಿನಲ್ಲಿ ಅದ್ಬಿಟ್ಟು ಮಾಡ್ಬೋದು. ಈ ಬದನೆಕಾಯಿ ಬಜ್ಜಿ ಜೊತೆ ಗ್ರೀನ್ ಚಟ್ನಿ, ಟೊಮೆಟೊ ಸಾಸು ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ಬಜ್ಜಿನ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.